ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BJ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬಾಳೆಹಣ್ಣು ಹಲ್ವಾ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ನಾನಿಲ್ಲಿ ಚೆನ್ನಾಗಿ ಹಣ್ಣಾಗಿರೋ ಒಂದು 5 ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ಈಗ ಸಿಪ್ಪೆ ಅದನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ. ನೋಡಿ ಈ ಥರ ಕಟ್ ಮಾಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಸೊ ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ಈಗ ಅದನ್ನು ಒಂದು ಬೌಲ್ಗೆ ಹಾಕ್ಕೊತೀನಿ. ಸೊ ಈಗ ಒಂದು ಪಾತ್ರೆನ ಸ್ಟವ್ ಮೇಲೆ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಸೊ ಅದು ಬಿಸಿಯಾಗಿದೆ. ಈಗ 1 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಸೊ ಈಗ ಒಂದು ಸ್ವಲ್ಪ ಗೋಡಂಬಿ ಹಾಕ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಕೆಂಪಗಾದ್ಮೇಲೆ ಈ ರುಬ್ಬಿಟ್ಕೊಂಡಿರೋ ಬಾಳೆಹಣ್ಣನ್ನ ಇದಕ್ಕೆ ಸೇರಿಸೋಣ. ಈಗ ಇದನ್ನು ಸ್ವಲ್ಪ ತಿರುಗಿಸ್ಕೊಡ್ತಾ ಇರಬೇಕು. ಇದೊಂದು 10-15 ನಿಮಿಷ ಆಗುತ್ತೆ. ಸೊ ಈಗ ಒಂದು 5-6 ನಿಮಿಷ ಆಗಿದೆ. ಸೊ ಈಗ ಬೆಲ್ಲನ ಸ್ವಲ್ಪ ಕರಗಿಸ್ಕೊಳ್ಳೋಣ. ನಾನಿಲ್ಲಿ 5 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ, ಚಿಕ್ಕದು. ಸೊ ಇದನ್ನು ಒಂದು ಪಾತ್ರೆಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕೋಣ. ಒಂದು 1/4 ಕಪ್ ನೀರು ಹಾಕ್ತೀನಿ. ಸೊ ಈಗ ಒಂದು 1/4 ಕಪ್ ನೀರು ಹಾಕ್ತಾ ಇದ್ದೀನಿ. ಜಸ್ಟ್ ಕರಗಿದ್ರೆ ಸಾಕು. ಸೊ ಬೆಲ್ಲ ಕರಗಿದೆ. ಸೊ ಇಷ್ಟು ಸಾಕು. ಸೊ ಈಗ ಇದಕ್ಕೆ ಸೇರಿಸೋಣ. ಸೊ ನೋಡಿ, ಇದು ಚೆನ್ನಾಗಿ ಇವಾಗ ಒಂದು 15 ನಿಮಿಷ ಆಗಿದೆ ಆಲ್ಮೋಸ್ಟ್. ಸೊ ಸ್ವಲ್ಪ ಕಲರ್ ಡಾರ್ಕ್ ಆಗಿದೆ. ಈಗ ಬೆಲ್ಲನ ಇದಕ್ಕೆ ಸೇರಿಸೋಣ. ಸೊ ನಾನಿಲ್ಲಿ ಸ್ವಲ್ಪ ಏನಾದರೂ ಕಸ ಏನಾದರೂ ಇದ್ದರೆ ಅದು ಸೋದಿಸ್ಕೊಳ್ಳಿ ಅಂದ್ಬಿಟ್ಟು ಒಂದು ಇದು ಇಟ್ಟಿದ್ದೀನಿ. ಸೊ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಚೆನ್ನಾಗಿ ಮತ್ತೆ ಇನ್ನೊಂದು 20 ನಿಮಿಷ ಆಗುತ್ತೆ. ಇದೆಲ್ಲ ಚೆನ್ನಾಗಿ ಸೈಡ್ಸ್ ಎಲ್ಲ ಬಿಟ್ಕೊಳ್ಳೋಕ್ಕೆ. ಸೊ ಈಗ ಸ್ವಲ್ಪ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ನೋಡಿ ಇವಾಗ ಎಷ್ಟು ಶೈನಿಂಗ್ ಆಗಿದೆಯಲ್ಲ. ಸೊ ಈ ಥರ ಚೇಂಜ್ ಆಗುತ್ತೆ ಕಲರು. ಸೊ ಮಾಡ್ತಾ ಕೈ ಬಿಡ್ದಿರ ತಿರುಗಿಸ್ಕೊಡ್ತಾ ಇರಬೇಕು. ಸೊ ಈಗ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಪುಡಿ ಮಾಡಿಟ್ಕೊಂಡಿರೋ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ. ಸೊ ಈಗ ನೋಡಿ ಸೈಡ್ಸ್ ನಿಧಾನಕ್ಕೆ ಬಿಡ್ತಾ ಇದೆ. ಸೊ ಒಂದು 30 ನಿಮಿಷ ಆಗಿದೆ. ಸೊ ಇನ್ನೊಂದು ಸ್ವಲ್ಪ ಆಗಲಿ, ಆಮೇಲೆ ಇದನ್ನು ಟ್ರೇಗೆ ತೆಗಿಯೋಣ. ಸೈಡ್ಸ್ ಒಂಚೂರು ಅಂಟದಿರ ಕ್ಲೀನಾಗಿ ಮಧ್ಯಕ್ಕೆ ಬಂದಿದೆಯಲ್ಲ. ಸೊ ಈಗ ಇದನ್ನು ಟ್ರೇಗೆ ತಗೊಳ್ಳೋಣ. ಸೊ ಒಂದು ತಟ್ಟೆಗೆ ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಲೆವೆಲ್ ಮಾಡ್ಕೊಳ್ಳೋಣ. ಸೊ ಇದು ತಣ್ಣಗೆ ಹಾಕೋಕ್ಕೆ ಬಿಡಬೇಕು ಒಂದು 2-3 ಅವರು. ಆಮೇಲೆ ಇದು ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಸೊ ನೋಡಿ ಈ ಥರ
ನಾನು ಲೆವೆಲ್ ಮಾಡಿದ್ದೀನಿ. ಇದನ್ನು 1 to 3 hours ಹಾಗೆ ಬಿಡೋಣ. ಇದು ಚೆನ್ನಾಗಿ ಕಂಪ್ಲೀಟ್ ಕೂಲ್ ಆಗಲಿ, ಆಮೇಲೆ ಅದನ್ನು ಕಟ್ ಮಾಡೋದಕ್ಕೆ ಅದು ಸರಿಗಿರುತ್ತೆ. ಸೊ ಈಗ 3-4 hours ನಾನು ಫ್ರಿಜ್ಜಲ್ಲಿಟ್ಟು ಆಮೇಲೆ ಕಟ್ ಮಾಡಿದ್ದೀನಿ. ಸೊ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ, ಆಮೇಲೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಎಂಜಾಯ್ ಮಾಡಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮುಂದಿನ ವಿಡಿಯೋಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್. ನೋಡಿ ಎಷ್ಟು ಸೂಪರಾಗಿದೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ. ಟೇಕ್ ಕೇರ್, ಬಾಯ್.